ಹಾಯ್ ಎಲ್ರಿಗೂ ನಮಸ್ಕಾರ. ಸಾಕಷ್ಟು ದಿನದಿಂದ ನನಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ಫ್ರೆಂಡ್ಸಿಂದ ಆಗಿರ್ಬೋದು ಅಥವಾ ಗೊತ್ತಿರೋರ ಕಡೆಯಿಂದ. ಅದೇನು ಅಂತ ಅಂದರೆ ಕೂರ್ಗ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ವಿ, ನಮಗೆ ಗೈಡ್ ಮಾಡಿ, ಅಥವಾ ಕೂರ್ಗಲ್ಲಿ ಒಳ್ಳೆ ಹೋಮ್ ಸ್ಟೇ ಯಾವುದಿದ್ದಾವೆ, ಟೂರಿಸ್ಟ್ ಪ್ಲೇಸಸ್ ಯಾವುದಾದಿದೆ, ಒಂದು ದಿನದಲ್ಲಿ ನಾವು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು, ಯಾವ ಥರ ಪ್ಲ್ಯಾನ್ ಮಾಡಬೇಕು, ಈ ಥರ ಸಾಕಷ್ಟು ರಿಕ್ವೆಸ್ಟ್ಗಳು ಬರ್ತಾ ಇತ್ತು. ಅದಕ್ಕೆ ಈ ಎಲ್ಲ ಮೆಸೇಜಸ್ನ ಅಥವಾ ಈ ಎಲ್ಲ ಕ್ವಶನ್ಸ್ನ ಗಮನದಲ್ಲಿ ಇಟ್ಕೊಂಡು ನಾನು ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೊಡಗಿನ ಪ್ರತಿಯೊಂದು ಜಾಗಗಳ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಯಾವ ಥರ ಪ್ಲಾನಿಂಗ್ ಮಾಡಬೇಕು, ಮತ್ತೆ ಒಳ್ಳೆ ಹೋಮ್ ಸ್ಟೇಗಳು ಯಾವುದಿದೆ, ಒಳ್ಳೆ ಹೋಟೆಲ್ಸ್ಗಳು ಯಾವುದಿದ್ದಾವೆ, ಇದೆಲ್ಲದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮೊದಲ ಬಾರಿಗೆ ಕುಶಾಲನಗರನ ಸೆಂಟರ್ ಆಗಿ ಇಟ್ಕೊಂಡು ಅದರ ಸರೌಂಡಿಂಗ್ಸ್ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು, ಯಾವ ಪ್ಲೇಸಸ್ ಇದೆ, ಯಾವ ಪ್ಲೇಸಸ್ಗೆ ಯಾವ ಟೈಮಲ್ಲಿ ವಿಸಿಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನೋಡಬೇಕಾಗಿರುವಂಥ ಮೊದಲ ಜಾಗದ ಹೆಸರು ಗೋಲ್ಡನ್ ಟೆಂಪಲ್ ಅಂತ. ಸೊ ಇದು ಲೊಕೇಟ್ ಆಗಿರೋದು ಬೈಲುಕೊಪ್ಪೆ ಎಂಬ ಗ್ರಾಮದಲ್ಲಿ. ಇದು ಕುಶಾಲನಗರದಿಂದ 5 ಕಿಲೋಮೀಟರ್ ಆಗುತ್ತೆ. ಇದು ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಟಿಬೇಟಿಯನ್ ಕ್ಯಾಂಪ್. ಸೊ ಯೂಶಲಿ ಇದು ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ, ಆದರೆ ವಿಸಿಟರ್ಸ್ಗೆ ಅಲೋ ಮಾಡೋದು ಬೆಳಗ್ಗೆ 9 ಗಂಟೆ ಮೇಲೆ, 9 ಗಂಟೆಯಿಂದ 6 ಗಂಟೆವರೆಗೆ ಅಷ್ಟೇ ಅಲೋ ಮಾಡ್ತಾರೆ. ನೀವು ಅರ್ಲಿ ಮಾರ್ನಿಂಗ್ ಬೇಗ ಹೋದರೆ ಅಲೋ ಮಾಡಲ್ಲ. ಈ ಗೋಲ್ಡನ್ ಟೆಂಪಲ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತ ಅಂದರೆ, ಆ ದೇವಸ್ಥಾನದ ಒಳಗಡೆ ಬುದ್ಧನ ವಿಗ್ರಹ ಇದೆ, ಅಲ್ಲಿ ನೀವು ಪ್ರೇಯರ್ ಮಾಡ್ಬೋದು, ಹಾಗೂ ಈ ಬುದ್ಧಿಸ್ಟ್ ಏನಿರ್ತಾರೆ ಅವರ ಕಲ್ಚರ್ ಆಗಿರ್ಬೋದು ಇದನ್ನೆಲ್ಲ ನೋಡ್ಬೋದು. ಅವರು ಕೂಡ ಪ್ರೇಯರ್ ಮಾಡ್ತಾ ಇರ್ತಾರೆ, ಅವರ ಕಲ್ಚರ್ ಹೇಗಿರುತ್ತೆ ಅದನ್ನೆಲ್ಲ ನೋಡ್ಬೋದು, ಅವರ ಡ್ರೆಸ್ಸಿಂಗ್ ಸೆನ್ಸ್ ಪ್ರತಿಯೊಂದನ್ನು ಇಲ್ಲಿ ನೋಡ್ಬೋದು. ನಮ್ಮ ಪ್ಲ್ಯಾನ್ನ ಪ್ರಕಾರ ನೀವು ಇಲ್ಲಿ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಟು 40 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದರೆ ನೀವು ಬೇರೆ ಪ್ಲೇಸಸ್ಸಲ್ಲಿ ಮತ್ತೆ ನೀವು ಟೈಮ್ನ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಎರಡನೇದಾಗಿ ನೀವು ವಿಸಿಟ್ ಮಾಡಬೇಕಾಗಿರುವಂಥ ಜಾಗದ ಹೆಸರು ದುಬಾರೆ ಎಲಿಫೆಂಟ್ ಕ್ಯಾಂಪ್. ಇದು ಆಲ್ಮೋಸ್ಟ್ ಕುಶಾಲನಗರದಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ನೀವು ದುಬಾರೆಗೆ ಹೋಗೋ ಮಧ್ಯದಲ್ಲಿ ನಿಮಗೆ ಕಾವೇರಿ ನಿಸರ್ಗಧಾಮ ಹಾಗೂ ಚಿಕ್ಲೆಹೊಳೆ ಡ್ಯಾಮ್ ಕೂಡ ಸಿಗುತ್ತೆ. ಬಟ್ ಫಸ್ಟ್ ಅವೆರಡನ್ನೂ ನಾನು ಸಜೆಸ್ಟ್ ಮಾಡಲ್ಲ, ನೀವು ಡೈರೆಕ್ಟಾಗಿ ದುಬಾರೆಗೆ ಹೋಗಿ. ಯಾಕೆ ಅಂದರೆ ದುಬಾರೆಯಲ್ಲಿ ಕೂಡ ಟೈಮಿಂಗ್ಸ್ ಇದೆ. ಅಲ್ಲೂ ಕೂಡ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ, ಮತ್ತು ಸಂಜೆ 4 ಗಂಟೆಯಿಂದ 5:30ವರೆಗೂ ಟಿಕೆಟ್ ಕೊಡ್ತಾ ಇರ್ತಾರೆ. ಏನಕ್ಕೆ ಅಂತಂದರೆ ನೀವು ಎನಿ ಟೈಮ್ ಬೇಕಾದ್ರೂ ಹೋಗ್ಬೋದು, ಬಟ್ ನೀವು ಅಲ್ಲೇ ಜಸ್ಟ್ ರಾಫ್ಟಿಂಗ್ ಹೋಗ್ಬೋದು, ಇಲ್ಲ ಬೋಟಿಂಗ್ ಹೋಗ್ಬೋದು. ಬಟ್ ಮೇಯ್ನ್ ದುಬಾರೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತ ಅಂದರೆ ಆನೆಗಳ ಕ್ಯಾಂಪ್ ಇದೆಯಲ್ಲ ಅದು. ಹಾಗಾಗಿ ಆನೆಗಳನ್ನ ನೋಡೋಕ್ಕೆ ನಿಮಗೆ ಎನಿ ಟೈಮ್ ಬಿಡಲ್ಲ. ಹಾಗಾಗಿ ಅದು ಕೂಡ ಟೈಮಿಂಗ್ಸ್ ಇದೆ, 9ರಿಂದ 11 ಗಂಟೆ ಹಾಗೂ ಸಂಜೆ 4 ಗಂಟೆಯಿಂದ 5:30 ಅಷ್ಟೊಳಗಡೆ ಹೋದರೆ ನಿಮಗೆ ಆನೆಗಳನ್ನ ನೋಡ್ಬೋದು. ಇದು ಮಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಸ್. ಎಲಿಫೆಂಟ್ ಲವರ್ಸ್ಗೆಂದು ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ನೀವು ನೋಡಬೇಕಾಗಿರುವಂಥ ಎರಡನೇ ಜಾಗ. ಮೂರನೇ ಜಾಗದ ಹೆಸರು ಬಂದುಬಿಟ್ಟು ಚಿಕ್ಲೆಹೊಳೆ ಡ್ಯಾಮ್ ಅಂತ. ಇದು ದುಬಾರೆಯಿಂದ ಹತ್ರನೇ ಇದೆ. ನೀವು ಮತ್ತೆ ರಿಟರ್ನ್ ಕುಶಾಲನಗರಕ್ಕೆ ಬರುವಾಗಲೇ ಇದು ಸಿಗುತ್ತೆ. ಯಾರು ತುಂಬ ಕ್ರೌಡ್ ಇಷ್ಟಪಡಲ್ಲ, ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋರು ಈ ಜಾಗಕ್ಕೆ ವಿಸಿಟ್ ಮಾಡಬೇಕು. ಇದು ಅವರಿಗೆ ಪರ್ಫೆಕ್ಟ್ ಪ್ಲೇಸ್. ಮೂರನೇದಾಗಿ ಕಾವೇರಿ ನಿಸರ್ಗಧಾಮ. ಇದು ಕುಶಾಲನಗರದ ಹತ್ರನೇ ಇದೆ. ಕುಶಾಲನಗರದಿಂದ 3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಈ ಕಾವೇರಿ ನಿಸರ್ಗಧಾಮದಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಟೈಮಿಂಗ್ಸ್ ಇರಲ್ಲ. ಯೂಶಲಿ ಮಾರ್ನಿಂಗ್ 9 to 6 ಅಲೋ ಮಾಡ್ತಾರೆ. ಇದನ್ನು ಲೋಕಲ್ ಜನ ಐಸ್ಲ್ಯಾಂಡ್ ಅಂತಲೂ ಕರೀತಾರೆ. ಯಾಕೆ ಅಂತ ಅಂದರೆ ಪಕ್ಕದಲ್ಲೇ ಕಾವೇರಿ ನದಿ ಹರ್ಕೊಂಡು ಹೋಗುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತಂದರೆ ಒಳಗಡೆ ಇವಾಗ ಬರ್ಡ್ ಸ್ಯಾಂಚುರಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಡಿಫ್ರೆಂಟ್ ವೆರೈಟಿ ಇರೋ ಸ್ಪೀಸಸ್ನ ಅಲ್ಲಿ ಇಟ್ಟಿದ್ದಾರೆ. ಬರ್ಡ್ಸ್ ಕೂಡ ಇದೆ, ಅದನ್ನು ನೀವು ನೋಡ್ಬೋದು. ಹಾಗೂ ನಿಮಗೆ ಕೈಯಲ್ಲಿ ಫುಡ್ ಕೊಡ್ತಾರೆ. ನೀವು ಯೂಶಲಿ ನೋಡಿರ್ತಾರೆ ಎಲ್ಲ ಬರ್ಡ್ ಸೆಂಚುರಿಯಲ್ಲಿ ಯಾವ ಥರ ಇರುತ್ತೆ ಅಂತ. ಅದಾದಮೇಲೆ ನೀವು ಬೋಟಿಂಗ್ ಹೋಗ್ಬೋದು. ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಕೆಲವೊಂದು ಎನಿಮಲ್ಸ್ ಕೂಡ ಒಳಗಡೆ ಇಟ್ಟಿದ್ದಾರೆ. ಸೊ ಇದ್ರೊಳಗಡೆನೂ ಕೂಡ ನೀವು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇದು ನೀವು ವಿಸಿಟ್ ಮಾಡಬೇಕಾಗಿರುವಂಥ ಮೂರನೇ ಜಾಗ. ಸೊ ನಾಲ್ಕನೇದಾಗಿ ನಾನು ಸಜೆಸ್ಟ್ ಮಾಡುವಂಥದ್ದು ಹಾರಂಗಿ ಡ್ಯಾಮ್ನ ಬ್ಯಾಕ್ ವಾಟರ್. ಅಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನೋಡುವಂಥದ್ದು ಏನಿಲ್ಲ, ಬಟ್ ಒಂದು ಪೀಸ್ಫುಲ್ ಆಗಿ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಅದಾದಮೇಲೆ ಅಲ್ಲಿಂದ ನೀವು ರಿಟರ್ನ್ ಬಂದು ಹಾರಂಗಿ ಡ್ಯಾಮ್ ಹತ್ರ ಬಂದರೆ ಅದ್ರ ಪಕ್ಕದಲ್ಲಿ, ಹಾರಂಗಿ ಡ್ಯಾಮ್ನ ಪಕ್ಕದಲ್ಲಿ ಇನ್ನೊಂದು ಎಲಿಫೆಂಟ್ ಕ್ಯಾಂಪ್ ಇದೆ. ಅಲ್ಲಿ ನಿಮಗೆ 4 ಗಂಟೆ ಮೇಲೆ ಅಲೋ ಮಾಡ್ತಾರೆ. ನೀವು ಕರೆಕ್ಟಾಗಿ ಎಕ್ಸಾಕ್ಟ್ 4 ಗಂಟೆಗೆ ಹಾರಂಗಿ ಡ್ಯಾಮ್ ಹತ್ರ ಹೋದರೆ ನೀವು ಫಸ್ಟು ಎಲಿಫೆಂಟ್ ಕ್ಯಾಂಪ್ಗೆ ವಿಸಿಟ್ ಮಾಡ್ಬೋದು. ಅಲ್ಲಿ ಆನೆಗಳನ್ನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ಬಂದರೆ ಹಾರಂಗಿ ಡ್ಯಾಮ್ನ ಪಾರ್ಕ್ ಇದೆ. ಪಾರ್ಕಲ್ಲಿ ಸುತ್ತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಕರೆಕ್ಟಾಗಿ 7 ಗಂಟೆಗೆ ಹಾರಂಗಿ ಡ್ಯಾಮ್ ಒಳಗಡೆ ಮ್ಯೂಸಿಕಲ್ ಫೌಂಟೇನ್ನ ಪ್ಲೇ ಮಾಡ್ತಾರೆ. ತುಂಬ ಸಖತ್ತಾಗಿರುತ್ತೆ. ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಶಾರ್ಪ್ 7 o'clockಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕುಶಾಲನಗರದಲ್ಲಿ ನೋಡಬೇಕಾಗಿರುವಂಥ ಇನ್ನೊಂದು ಜಾಗ. ಸೊ ಇದಿಷ್ಟು ನೀವು ಒಂದು ದಿನದಲ್ಲಿ ಕುಶಾಲನಗರದ ಸೆಂಟರ್ ಆಗಿ ಇಟ್ಕೊಂಡು ಅದ್ರ ಸುತ್ತಮುತ್ತ ಇವೆಲ್ಲ ಪ್ಲೇಸಸ್ಗಳನ್ನ ಕವರ್ ಮಾಡ್ಬೋದು. ಅದು ಮುಗಿಸ್ಕೊಂಡು ನೀವು ಕುಶಾಲನಗರದಲ್ಲಿ ಸ್ಟೇ ಕೂಡ ಮಾಡ್ಬೋದು. ಸಾಕಷ್ಟು ಹೋಮ್ ಸ್ಟೇಗಳಿದ್ದಾವೆ, ರೆಸಾರ್ಟ್ಗಳಿದ್ದಾವೆ.
ಇಲ್ಲ ಅಂತ ಅಂದರೆ ನೀವು ನೆಕ್ಸ್ಟ್ ಡೇ ಹೋಗಬೇಕು ಅಂದರೆ ಮಡಿಕೇರಿಗೆ ಹೋಗಿ ಕೂಡ ಸ್ಟೇ ಮಾಡ್ಬೋದು. ಮಡಿಕೇರಿಯಲ್ಲಿ ಸ್ಟೇ ಮಾಡಿದರೆ ಮಡಿಕೇರಿ ಸುತ್ತಮುತ್ತ ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.